ಏಪ್ರಿಲ್ 18 ರಾಷ್ಟ್ರೀಯ ಅಂಕಣಕಾರರ ದಿನಾಚರಣೆ. ಇಂಗ್ಲಿಷ್ ಪತ್ರಿಕೆಯಲ್ಲಿ 1977ರಲ್ಲಿ ಪ್ರಾರಂಭವಾಯಿತು ಅಂಕಣದ ಕಲ್ಪನೆ. ಸಾವಿರದ 1780ರಲ್ಲಿ ಬೆಂಗಾಲ್ ಗೆಜೆಟ್ನಿಂದ ಶುರುವಾಯಿತು ಅಂಕಣ ಬರಹ. ಮಂಗಳೂರು ಸಮಾಚಾರದಿಂದ ರಾಜ್ಯದಲ್ಲಿ ಅಂಕಣ ಬರಹ ಪ್ರಾರಂಭ. ಎಸ್ ವೀಕ್ಷಕರೇ, ಇಂದು ರಾಷ್ಟ್ರೀಯ ಅಂಕಣಕಾರರ ದಿನ. ಪತ್ರಿಕೋದ್ಯಮ ಪ್ರಾರಂಭದ ಕಾಲಘಟ್ಟದಲ್ಲಿ ವಿಶ್ಲೇಷಣಾತ್ಮಕವಾಗಿ ವಿಚಾರವನ್ನ ಮುಟ್ಟಿಸುವ ಸಲುವಾಗಿ ಹುಟ್ಟಿಕೊಂಡಿದೆ ಅಂಕಣ. ವಿಶ್ಲೇಷಣಾಕಾರ ತನ್ನ ಅರಿವಿನ ವಿಚಾರಧಾರೆಗಳನ್ನು ಅಂಕಣದಲ್ಲಿ ಅಭಿವ್ಯಕ್ತಪಡಿಸುವ ವರದಿಯಾಗಿರುತ್ತೆ. ಆದ್ದರಿಂದ 1977ರಲ್ಲಿ ಸ್ಥಾಪನೆಯಾದ ನ್ಯಾಷನಲ್ ಸೊಸೈಟಿ ಆಫ್ ನ್ಯೂಸ್ ಪೇಪರ್ ಕಾಲಮಿಸ್ಟ್ಗಳಿಗಾಗಿಯೇ ಪ್ರತಿ ವರ್ಷ ಏಪ್ರಿಲ್ 18ರಂದು ರಾಷ್ಟ್ರೀಯ ಅಂಕಣಕಾರರ ದಿನವನ್ನು ಪ್ರಾರಂಭಿಸಿತು. ಇನ್ನು ಭಾರತದಲ್ಲಿ 1780ರಲ್ಲಿ ಮೊದಲು ಪ್ರಾರಂಭವಾದ ಬೆಂಗಾಲ್ ಗೆಜೆಟ್ನಿಂದ ಆರಂಭವಾಯಿತು. ಇದೊಂದು ವಿಶೇಷ ಬಗೆಯ ಪತ್ರಿಕಾ ಸಾಹಿತ್ಯ. ಪತ್ರಿಕೆಯಲ್ಲಿ ನಿಯಮಿತವಾಗಿ ಬರೆಯುವ ನಿರ್ದಿಷ್ಟ ಅಂಕಣ. ಕನ್ನಡದಲ್ಲಿ ಅಂಕಣ ಮತ್ತು ಅಂಕಣ ಸಾಹಿತ್ಯದ ಪರಿಕಲ್ಪನೆಯು ಇಂಗ್ಲಿಷ್ ಪತ್ರಿಕೋದ್ಯಮದಿಂದ ಬಂದಿದ್ದು, ಇಂಗ್ಲಿಷ್ ಕಾಲಂ ಅನ್ನೋ ಪದ ಕನ್ನಡದಲ್ಲಿ ಅಂಕಣ ಎನ್ನಲಾಯಿತು. ಯಾವುದೇ ಒಂದು ವಸ್ತು ವಿಷಯವನ್ನ ಕುರಿತು ಒಂದು ನಿರ್ದಿಷ್ಟ ಪತ್ರಿಕೆಯಲ್ಲಿ ನಿಯತ ಕಲಿಕೆಗಳಲ್ಲಿ ವೈಯಕ್ತಿಕ ಚಿಂತನೆಗಳನ್ನ ಸೇರಿಸಿ ಬರೆಯುವವನೇ ಅಂಕಣಕಾರ. 1843ರಲ್ಲಿ ಪ್ರಾರಂಭವಾದ ಮಂಗಳೂರು ಸಮಾಚಾರ ಪತ್ರಿಕೆಯಿಂದಲೇ ಅಂಕಣ ಬರಹ ಎನ್ನುವುದು ಪ್ರಾರಂಭವಾಯಿತು. ಅಂಕಣಕಾರರು ತಮ್ಮದೇ ಆದ ಹಾಸ್ಯ ಅಥವಾ ವಿಡಂಬನೆಯ ಪರಿಮಳದೊಂದಿಗೆ ಕೆಲವು ಅಂಕಣಕಾರರು ಮನಸ್ಥಿತಿಯನ್ನ ಹಗುರಗೊಳಿಸುತ್ತಾರೆ. ಇತರರಿಗಿಂತ ವಿಭಿನ್ನ ದೃಷ್ಟಿಕೋನ, ಕಠಿಣ ಶ್ರಮ, ಸಂಗತಿಗಳು, ಸಂಶೋಧನೆಗಳನ್ನ ಒಳಗೊಂಡಿರುತ್ತೆ. ಫ್ಯಾಷನ್, ಚಲನಚಿತ್ರಗಳು, ರಾಜಕೀಯ, ಕ್ರೀಡೆ, ವ್ಯಾಪಾರ ಅಥವಾ ಕುಟುಂಬದ ವಿಷಯಗಳ ಬಗ್ಗೆ ಯಾವುದೇ ಅಂತಾರಾಷ್ಟ್ರೀಯ ವಿಚಾರವಾಗಿರಲಿ ಅದನ್ನ ತನ್ನದೇ ಭಾಷಾ ಶೈಲಿಯಲ್ಲಿ ಮಂಡಿಸುವುದು. ಇಂಗ್ಲಿಷ್ನಲ್ಲಿ ವಾಲ್ಟರ್ ವಿಂಚೆಲ್, ಮೊಲ್ಲಿ ಐವಿನ್ಸ್, ಮೌರಿನ್ ಡೌಡ್, ವಿಲಿಯಂ ಸಫೈರ್, ಡೇವ್ ಬ್ಯಾರಿ ಪ್ರಮುಖ ಅಂಕಣಕಾರರಾಗಿ ಕಾಣಸಿಗ್ತಿದ್ದಾರೆ. ನಮ್ಮ ಕನ್ನಡದಲ್ಲಿ ಪ್ರಾರಂಭದ ದಿನಗಳಲ್ಲಿ ಪಾಟೀಲ್ ಪುಟ್ಟಪ್ಪ, ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ, ಶ್ರೀರಂಗ, ಬಸವರಾಜ್ ಕಟ್ಟಿಮನಿ, ತಾರಾಸು, ಹಿರೇಮಲ್ಲೂರು ಈಶ್ವರನ್ ಮುಂತಾದವರು ಕಂಡುಬಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ನಾಗೇಶ್ ಹೆಗಡೆ, ಸುಧೀಂದ್ರ, ಟಿಜಿ ಶ್ರೀನಿಧಿ, ಕೊಳ್ಳೇಗಾಲ ಶರ್ಮಾ, ಯುಬಿ ಪವನ್, ಪ್ರತಾಪ್ ಸಿಂಹ, ಎನ್ಎಂ ಇಸ್ಮಾಯಿಲ್, ವಿಶ್ವೇಶ್ವರ್ ಭಟ್, ರೋಹಿತ್ ಚಕ್ರವರ್ತಿ ಮುಂತಾದವರು ಕಾಣಿಸಿದ್ದಾರೆ. ಈ ಮಹಾನ್ ವ್ಯಕ್ತಿಗಳೆಲ್ಲರೂ ಅಂಕಣಗಳನ್ನು ಬರೆಯುವ ಮೂಲಕ ಜಗತ್ತಿನಲ್ಲಿ ನಡೆಯುವಂತಹ ಘಟನೆಗಳ ಮೇಲೆ ಬೆಳಕನ್ನ ಚೆಲ್ತಿದ್ದಾರೆ. ಇವರೆಲ್ಲರಿಗೂ ನಮ್ಮ ಪ್ರಜಾಶಕ್ತಿ ಟಿವಿ ವತಿಯಿಂದ ಅಂಕಣಕಾರರ ದಿನಾಚರಣೆಯ ಶುಭಾಶಯಗಳು. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.